M2 ಹೆಲ್ತ್ಗೆ ಸ್ವಾಗತ. ಸುಂದರವಾಗಿ ಕಾಣಿಸ್ಕೊಳ್ಬೇಕು ಅನ್ನೋ ಆಸೆ ಯಾರಿಗಿರೋದಿಲ್ಲ ಹೇಳಿ? ನಮ್ಮ ಸ್ಕಿನ್ ಕಾಂತಿಯುತವಾಗಿರಬೇಕು, ಫಳಫಳ ಅಂತ ಹೊಳಿಬೇಕು, ನಮ್ಮ ಮುಖದಲ್ಲಿ ಗ್ಲೋ ಹೆಚ್ಚಾಗಬೇಕು, ನಮ್ಮ ವಯಸ್ಸಿಗಿಂತ ಯಂಗ್ ಲುಕ್ ನಮಗ್ ಬರಬೇಕು. ಇವೆಲ್ಲವೂ ಪ್ರತಿಯೊಬ್ಬರಿಗೂ ಅನ್ಸುತ್ತಲ್ವಾ? ಹಾಗಾದ್ರೆ ಇವೆಲ್ಲವೂ ಸಾಧ್ಯ ಆಗ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ಇನ್ನು ಬ್ಯೂಟಿ ಕೇರ್ ಅಂತಾನೆ ನಮ್ಮಲ್ಲಿ ಹಲವರು ಕಾಸ್ಟ್ಲಿ ಕ್ರೀಮ್ಗಳನ್ನ, ಸೀರಮ್ಗಳನ್ನ ಹಚ್ತಾರೆ, ಸ್ಕಿನ್ ಕೇರ್ ರೂಟೀನ್ ಗಳನ್ನ ಫಾಲೋ ಮಾಡ್ತಾರೆ. ದುಡ್ಡು ಖರ್ಚು ಮಾಡಿ ಇಷ್ಟೆಲ್ಲ ಮಾಡ್ಬೇಕಾ? ಮಾಡಿದ್ರು ಒಳ್ಳೆ ರಿಸಲ್ಟ್ ಸಿಗುತ್ತಾ ಅನ್ನೋದೇ ಪ್ರಶ್ನೆ. ಇನ್ನು ಕೆಲವರು ಅಯ್ಯೋ ಅದೆಲ್ಲ ಮಾಡೋ ಅಷ್ಟು ತಾಳ್ಮೆ ನಮ್ಗಿಲ್ಲ ಅಂತ ಸುಮ್ನಾಗ್ಬಿಡ್ತಾರೆ. ಆದ್ರೆ ನಾವು ಸೇವಿಸೋ ಆಹಾರ ದೇಹದ ಒಳಗಿಂದ ಚರ್ಮಕ್ಕೆ ರಕ್ಷಣೆ ನೀಡಬೇಕು ಅಲ್ವಾ? ಇದು ಬಹಳ ಮುಖ್ಯ. ಇನ್ನು ಚರ್ಮ ಹೊರ ಜಗತ್ತಿಗೆ ಕಾಣಿಸುವಂತಹ ಅಂಗ, ಹೀಗಾಗಿ ಎಲ್ರಿಗೂ ಇದ್ರ ಬಗ್ಗೆ ಕಾಳಜಿ ಹೆಚ್ಚು. ಆದ್ರೆ ಬಹಳಷ್ಟು ಜನ ಚರ್ಮದ ಆರೈಕೆಯನ್ನೇ ಮರೆತು ಬಿಡ್ತಾರೆ. ಇನ್ನು ಚರ್ಮ ಡಲ್ ಆದ್ರೆ, ಚರ್ಮದ ಮೇಲೆ ಕಪ್ಪು ಚುಕ್ಕೆಗಳಾದ್ರೆ ಅದು ನಮ್ಮ ಆತ್ಮವಿಶ್ವಾಸವನ್ನೇ ಹಾಳು ಮಾಡುತ್ತೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಸಿಗುವಂತಹ ಈ 6 ಪದಾರ್ಥಗಳು ನಮ್ಮ ಚರ್ಮದ ಕಾಂತಿಯನ್ನ ಹೆಚ್ಚಿಸೋದಲ್ಲದೆ ನೈಸರ್ಗಿಕವಾಗಿ ನಮ್ಮ ಕೊಲಾಜಿನ್ ಅನ್ನ ಹೇಗೆ ಬೂಸ್ಟ್ ಮಾಡುತ್ತೆ ಅಂತ ನಾವು ಹೇಳ್ತೀವಿ, ಕೇಳಿ. ಮಾಡರ್ನ್ ಸೈನ್ಸ್ ಮತ್ತು ಆಯುರ್ವೇದದಲ್ಲೂ ಕೂಡ ಇದು ಪ್ರೂವ್ ಆಗಿದೆ. ಮೊದಲನೇದಾಗಿ ಆಮ್ಲ ಅಂದ್ರೆ ಬೆಟ್ಟದ ನೆಲ್ಲಿಕಾಯಿ. ಇದನ್ನ ಒನ್ ಆಫ್ ದಿ ಸೂಪರ್ ಫುಡ್ ಅಂತಾನೆ ಕರೀತಾರೆ. ಕಣ್ಣಿನ ಆರೋಗ್ಯ, ಕೂದಲಿನ ಆರೋಗ್ಯ, ಡಯಾಬಿಟಿಸ್ ನಿಯಂತ್ರಣ, ಉತ್ತಮ ಜೀರ್ಣಕ್ರಿಯೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋ ಗುಣ. ಅಬ್ಬಬ್ಬಾ, ಒಂದಾ ಎರಡ? ಈ ಆಮ್ಲದಲ್ಲಿ ಏನೇನಿಲ್ಲ ಹೇಳಿ? ವೈಟಮಿನ್ ಸಿ ಹೇರಳವಾಗಿರೋ ಇದ್ರಲ್ಲಿ, ಅಂದ್ರೆ ಒಂದು ಕಿತ್ತಳೆ ಹಣ್ಣಿಗಿಂತಲೂ 20 ಪಟ್ಟು ಹೆಚ್ಚು ವೈಟಮಿನ್ ಸಿ ನಿಮ್ಮ ಚರ್ಮದ ಮೇಲೆ ಮ್ಯಾಜಿಕ್ ಮಾಡುತ್ತೆ. ಆಮ್ಲ ಒಗುರಾಗಿರೋದ್ರಿಂದ ಡೈರೆಕ್ಟ್ ಆಗಿ ತಿನ್ನೋಕೆ ಕಷ್ಟ ಅನ್ಸಬಹುದು. ಹೀಗಾಗಿ ಆಮ್ಲ ಜ್ಯೂಸ್ ಮಾಡಿ ಕುಡಿಬಹುದು. ಹಾಗೇನೆ ಆಮ್ಲ ಉಪ್ಪಿನಕಾಯಿಯನ್ನ ಊಟದ ಜೊತೆ ತಿನ್ನಿ. ಇನ್ನು ಎರಡನೇದು ಬೀಟ್ರೂಟ್. ಇದರಲ್ಲಿರೋ ಬೀಟಲಿನ್ಸ್ ಲಿವರ್ ಅನ್ನ ಡಿಟಾಕ್ಸಿಫೈ ಮಾಡುತ್ತೆ. ನಮ್ಮ ಲಿವರ್ ನಲ್ಲಿ ಟಾಕ್ಸಿನ್ಸ್ ಹೆಚ್ಚಾದಷ್ಟು ನಮ್ಮ ಸ್ಕಿನ್ ಡಲ್ ಆಗಿ ಕಾಣುತ್ತೆ, ಮುಖದಲ್ಲಿ ಮೊಡವೆ ಶುರು ಆಗುತ್ತೆ. ಆದ್ರೆ ಬೀಟ್ರೂಟ್ ಲಿವರ್ ನ ಕ್ಲೀನ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ಕ್ಲೀನ್ ಅಂಡ್ ಕ್ಲಿಯರ್ ಆಗುತ್ತೆ. ಬೀಟ್ರೂಟ್ ತಿನ್ನೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಸಹ ಹೆಚ್ಚುತ್ತೆ. ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗುತ್ತೆ. ಈ ಬ್ಲಡ್ ಸರ್ಕ್ಯುಲೇಷನ್ ಇಂದ ಸಹಜವಾಗಿನೇ ಮುಖದ ಕಾಂತಿ ಹೆಚ್ಚುತ್ತೆ. 100 ಗ್ರಾಂ ಬೀಟ್ರೂಟ್ ತಿಂದ್ರೆ ನಮ್ಮ ದೇಹದಲ್ಲಿ 10 ರಿಂದ 20% ನಷ್ಟು ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗತ್ತಂತೆ. ಇದು 20 ರಿಂದ 30 ನಿಮಿಷದ ಫೇಶಿಯಲ್ ಯೋಗಾಗೆ ಸಮ ಅಂತ ಹೇಳ್ತಾರೆ. ಇಷ್ಟೊಂದು ಅದ್ಭುತಗಳು ಈ ಬೀಟ್ರೂಟ್ ನಲ್ಲಿವೆ. ಇದರ ಜ್ಯೂಸ್, ಸಲಾಡ್, ಪಲ್ಯ ಮಾಡ್ಕೊಂಡು ತಿನ್ನಬಹುದು. ಮತ್ತೊಂದು ಸ್ಕಿನ್ ಸೂಪರ್ ಫುಡ್ ಅಂದ್ರೆ ಅದು ತೆಂಗಿನಕಾಯಿ. ಈ ತೆಂಗಿನಕಾಯಿ ನಿಜವಾಗ್ಲೂ ನಮ್ಮ ಮುಖದ ಮೇಲೆ ಮ್ಯಾಜಿಕ್ ಮಾಡುತ್ತೆ. ಚರ್ಮವನ್ನ ಒಳಗಿನಿಂದ ಮಾಯಿಶ್ಚರೈಸ್ ಮಾಡುತ್ತೆ. ಈ ತೆಂಗಿನಕಾಯಿಲಿರುವಂತಹ ಫ್ಯಾಟಿ ಆಸಿಡ್ಸ್, ಅದರಲ್ಲೂ ಲಾರಿಕ್ ಆಸಿಡ್, ಕ್ಯಾಪ್ರಿಕ್ ಆಸಿಡ್ ಹೆಚ್ಚಿನ ಪ್ರಮಾಣದಲ್ಲಿದೆ. ಇದರಿಂದ ಒಣ ಚರ್ಮದ ಸಮಸ್ಯೆ ದೂರ ಆಗೋದಲ್ಲದೆ ಚರ್ಮ ಸುಕ್ಕುಗಟ್ಟುವಿಕೆ ನಿಧಾನ ಆಗತ್ತೆ. ಇದರಲ್ಲಿರೋ ವೈಟಮಿನ್ ಇ ಚರ್ಮಕ್ಕೆ ಬಹು ಉಪಕಾರಿ. ಈ ಕೊಬ್ಬರಿನ ಹಾಗೆ ತಿನ್ನಬಹುದು, ಕಾಯಿ ಚಟ್ನಿ ಮಾಡಿ ದೋಸೆ ಅಥವಾ ಇಡ್ಲಿ ಜೊತೆ ಕೂಡ ತಿನ್ನಬಹುದು. ಇನ್ನು 4ನೇದು ಕ್ಯಾರೆಟ್. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರೋ ಬೀಟಾ ಕೆರಟಿನ್ ರೆಟಿನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ದಿನಕ್ಕೆ 128 ಗ್ರಾಂನಷ್ಟು ಕ್ಯಾರೆಟ್ ತಿಂದ್ರೆ ಅದು ನಮಗೆ ಬೇಕಾಗುವಷ್ಟು ರೆಟಿನಾಲ್ ಅನ್ನ ತಯಾರಿಸುತ್ತೆ. ಇದು ಚರ್ಮದಲ್ಲಿನ ಕೊಲಾಜಿನ್ ನ ಬೂಸ್ಟ್ ಮಾಡಿ ಸ್ಕಿನ್ ಏಜಿಂಗ್ ಅನ್ನ ನಿಧಾನಗೊಳಿಸುತ್ತೆ. ಕ್ಯಾರೆಟ್ ನ ಜ್ಯೂಸ್ ರೂಪದಲ್ಲಿ ಕುಡಿಬಹುದು. ಕ್ಯಾರೆಟ್ ಜೊತೆ ಆಮ್ಲ, ಬೀಟ್ರೂಟ್ ಮಿಕ್ಸ್ ಮಾಡಿ ABC ಜ್ಯೂಸ್ ಮಾಡಿ ಕೂಡ ಸೇವಿಸಬಹುದು. ಕೆಲವೇ ದಿನಗಳಲ್ಲಿ ನಿಮ್ಗೆ ಇದರ ಬೆಸ್ಟ್ ರಿಸಲ್ಟ್ ಸಿಗೋದು ಪಕ್ಕಾ. ಇನ್ನು 5ನೇದು ದಾಳಿಂಬೆ. ಬಾಡಿ ಹೀಟ್ ಆದ್ರೆ ಮುಖದಲ್ಲಿ ಮೊಡವೆ ಹಾಗೂ ರೆಡ್ ಸ್ಪಾಟ್ಸ್ ಕಾಣಿಸುತ್ತೆ. ಹೀಗಾಗಿ ನಮ್ಮ ಬಾಡಿ ಹೀಟ್ ಅನ್ನ ನಾವು ಕಂಟ್ರೋಲ್ ಮಾಡಬೇಕು. ಇದರಲ್ಲಿ ದಾಳಿಂಬೆ ಎತ್ತಿದ ಕೈ ಅಂತ ಹೇಳ್ಬೋದು. ನಮ್ಮ ದೇಹ ಕೂಲ್ ಆದ್ರೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ದಾಳಿಂಬೆನ ಜ್ಯೂಸ್ ಮಾಡ್ಕೋಬಹುದು, ಸಲಾಡ್ಗೆ ಮಿಕ್ಸ್ ಮಾಡಬಹುದು ಅಥವಾ ಹಾಗೆ ತಿನ್ನಬಹುದು. ಆಧುನಿಕ ವಿಜ್ಞಾನ ಹೇಳೋ ಪ್ರಕಾರ ಸನ್ ಬರ್ನ್ ಅನ್ನ ಕೂಡ ಕಡಿಮೆ ಮಾಡುವಂತಹ ಶಕ್ತಿ ಈ ದಾಳಿಂಬೆಗಿದೆ. ಇನ್ನು ಗ್ರೀನ್ ಟೀ ಅಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಗಿಂತ 3 ಪಟ್ಟು ಹೆಚ್ಚು ಈ ಪೋಮಿಗ್ರಾನೆಟ್ ಅಥವಾ ದಾಳಿಂಬೆಯಲ್ಲಿದೆ. ನೀವು 1 ತಿಂಗಳು ನಿರಂತರವಾಗಿ ದಾಳಿಂಬೆನ ಸೇವಿಸಿದ್ರೆ ಚರ್ಮದ ಮೊಡವೆಗಳು ಹಾಗೂ ಹಳೆಯ ಡಾರ್ಕ್ ಸ್ಪಾಟ್ಸ್ ಕೂಡ ಮಾಯ ಆಗುತ್ತೆ. ಇದರಲ್ಲಿರೋ ವೈಟಮಿನ್ ಸಿ ಕೊಲಾಜಿನ್ ಅನ್ನ ಬೂಸ್ಟ್ ಮಾಡುತ್ತೆ. ಜ್ಯೂಸ್ಗಿಂತ ನೀವು ಇದನ್ನ ಸೀಡ್ ಸಮೇತ ತಿನ್ನೋದು ಮುಖ್ಯ. ಹೀಗಾಗಿ ದಾಳಿಂಬೆನ ಹಾಗೆ ಸೇವಿಸಿದ್ರೆ ಅದು ತುಂಬಾನೇ ಉಪಕಾರಿ. ಇನ್ನು ಕೊನೆಯ ಮತ್ತು 6ನೇ ಸ್ಕಿನ್ ಸೂಪರ್ ಫುಡ್ ಅಂದ್ರೆ ಅದು ಕೇಸರಿ, ಸ್ಯಾಫ್ರಾನ್. ಕೇಸರಿ ತುಂಬಾ ಕಾಸ್ಟ್ಲಿ, ಆದ್ರೂ ಕೂಡ ನಮ್ಮ ಚರ್ಮದ ಕಾಂತಿಗೆ ಪ್ರಕೃತಿಯ ಒಂದು ಗಿಫ್ಟ್. ಇದರಲ್ಲಿರೋ ಆಂಟಿ ಪಿಗ್ಮೆಂಟಿಂಗ್ ಪ್ರಾಪರ್ಟೀಸ್ ಇದನ್ನ ಬೆಸ್ಟ್ ಸ್ಕಿನ್ ಫುಡ್ ಮಾಡಿದೆ. 1 ತಿಂಗಳು ಕಡಿಮೆ ಪ್ರಮಾಣದಲ್ಲಿ ಕೇಸರಿಯನ್ನ ದಿನನಿತ್ಯ ಸೇವಿಸಿದ್ರೆ ಡಾರ್ಕ್ ಸ್ಪಾಟ್ಸ್ ಹಾಗೇನೆ ಹೈಪರ್ ಪಿಗ್ಮೆಂಟೇಷನ್ ಕೂಡ ನಿಧಾನವಾಗಿ ಕಡಿಮೆ ಆಗುತ್ತೆ. ಹಾಗಾದ್ರೆ ಇದನ್ನ ಬಳಸೋದು ಹೇಗೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಬಹುದು. ಪ್ರತಿ ರಾತ್ರಿ 50 ml ನೀರಿನಲ್ಲಿ 3 ರಿಂದ 4 ದಳ ಕೇಸರಿನ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಇದನ್ನ ಕುಡಿಬಹುದು. ಇದನ್ನ ಸೇವಿಸಿದ 30 ನಿಮಿಷದ ನಂತರ ನೀವು ಏನಾದ್ರೂ ತಿನ್ನಬಹುದು. ಅಥವಾ ಹಾಲಿನಲ್ಲಿ ರಾತ್ರಿ ಕೇಸರಿ ದಳಗಳನ್ನ ಹಾಕಿ ಕುದಿಸಿ ಮಲಗೋ ಮುನ್ನ ಕುಡಿರಿ.
ಇದು ತುಂಬಾನೇ ಕಾಸ್ಟ್ಲಿ ಅಂತ ನಿಮ್ಗೆ ಅನ್ಸಬಹುದು, ಆದ್ರೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಲ್ವಾ? ಸ್ನೇಹಿತರೆ, ನೋಡಿದ್ರಲ್ಲ, ನಿಮ್ಮ ಚರ್ಮವನ್ನ ನೈಸರ್ಗಿಕವಾಗಿ ಕಾಂತಿಯುತಗೊಳಿಸೋದಲ್ಲದೆ ಚರ್ಮದ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ಈ 6 ಸ್ಕಿನ್ ಸೂಪರ್ ಫುಡ್ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ. ಇದು ಕೇವಲ ಮಾಹಿತಿಯ ವಿಡಿಯೋ. ನಿಮ್ಗೆ ಇದ್ರ ಬಗ್ಗೆ ಸಾಕಷ್ಟು ಡೌಟ್ಸ್ ಗಳಿದ್ರೆ, ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಒಂದು ಬಾರಿ ನಿಮ್ಮ ವೈದ್ಯರನ್ನ ಭೇಟಿ ಮಾಡಿ ಅವರ ಅಭಿಪ್ರಾಯವನ್ನ ಪಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಹೆಲ್ತ್ ಸಬ್ಜೆಕ್ಟ್ ನಿಮಗಾಗಿ ಕಾದಿರುತ್ತೆ. ಅಲ್ಲಿವರೆಗೂ ನಮಸ್ಕಾರ.